ಈಗ ಎಲ್ಲಿ ನೋಡಿದ್ರು ಕೂಡ ಬಿಗ್ ಬಾಸ್ ದೇ ಮಾತುಕತೆ ಜೋರಾಗಿದೆ ಅಂತ ಹೇಳ್ಬೋದು. ಯಾವೆಲ್ಲ ಸ್ಪರ್ಧಿಗಳು ಬರ್ತಾ ಇದ್ದಾರೆ, ಈ ಬಾರಿ ಯಾವ ಹೊಸತನದಲ್ಲಿ ಬಿಗ್ ಬಾಸ್ ಆರಂಭವಾಗ್ತಾ ಇದೆ. ಕಳೆದ 2 ಸೀಸನ್ ಗಳಲ್ಲಿಯೂ ಕೂಡ 11, 12 ನೋಡ್ತಾ ಹೋದ್ರೆ ಸ್ವರ್ಗ ನರಕ ಕಾನ್ಸೆಪ್ಟ್ ಹಾಗೆ ಜಂಟಿ ಒಂಟಿ ಅಂತ ಕಾನ್ಸೆಪ್ಟ್ ಇತ್ತು. ಸೊ ಸೀಸನ್ 13 ಆಗಿರುವುದರಿಂದ ಒಂದು ಎಕ್ಸೈಟ್ಮೆಂಟ್ ಬಿಗ್ ಬಾಸ್ ನೋಡುವಂತಹ ವೀಕ್ಷಕರಲ್ಲೂ ಇದ್ದೇ ಇದೆ. ಈ ರಿಯಾಲಿಟಿ ಶೋ ಬಹಳ ದೊಡ್ಡ ರಿಯಾಲಿಟಿ ಶೋ ಆಗಿರೋದ್ರಿಂದ ಈ ಒಂದು ರಿಯಾಲಿಟಿ ಶೋಗೆ ಹೋಗ್ಬೇಕು ಅಂತ ಎಲ್ಲರ ಕನಸು ಕೂಡ ಆಗಿರುತ್ತೆ. ಒಂದು ಮೂಲದ ಪ್ರಕಾರ ಈ ಒಂದು ರಿಯಾಲಿಟಿ ಶೋಗೆ ಪಬ್ಲಿಕ್ಸ್ ಕೂಡ ಬರ್ತಾ ಇದಾರಂತೆ. ಅದರ ಜೊತೆಗೆ ಈ ಹಿಂದಿನ ಸೀಸನ್ ಗಳಲ್ಲಿ ಯಾವೆಲ್ಲ ಸ್ಪರ್ಧಿಗಳಿದ್ರು ಅದರಲ್ಲೂ ಕೂಡ ಒಂದಷ್ಟು ಜನ ಬರ್ತಾ ಇದಾರಂತೆ. ಹಾಗೆ ಈ ವರ್ಷ ಏನು ಒಂದಷ್ಟು ಹೊಸಬರನ್ನ ಕರ್ಕೋತಾ ಇದ್ದಾರೆ ಬಿಗ್ ಬಾಸ್, ಅವರು ಕೂಡ ಬರ್ತಾ ಇದಾರಂತೆ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ. ಇದೆಷ್ಟು ನಿಜ ಸುಳ್ಳು ಅನ್ನೋದು ಗೊತ್ತಿಲ್ಲ. ಈಗಾಗಲೇ ಬಿಗ್ ಬಾಸ್ 100 ಡೇಸ್ ಇದೆ ಅಂತ ನಾವೆಲ್ಲೂ ಕೂಡ ನೋಡ್ಕೊಂಡ್ ಬಂದಿದ್ವಿ. ಕಳೆದ ಒಂದಷ್ಟು ಸೀಸನ್ ಗಳಲ್ಲಿ 100 ಡೇಸ್ ಇತ್ತು. ಆದ್ರೆ ಈ ಬಾರಿಯ ಬಿಗ್ ಬಾಸ್ 140 ದಿನ ಇರ್ತಿದ್ಯಂತೆ. ಇದು ಈ ವರ್ಷದ ಬಿಗ್ ಬಾಸ್ ನ ಒಂದು ವಿಶೇಷ. ಅದಕ್ಕೆ ಆದಷ್ಟು ಬೇಗ ಆರಂಭ ಮಾಡ್ತಾ ಇದ್ದಾರೆ ಅಂತ ಕೂಡ ಒಂದು ಮಾಹಿತಿ ಇದೆ. ಬಟ್ ಗೊತ್ತಿಲ್ಲ, ಒಂದಷ್ಟು ಜನರ ಲಿಸ್ಟ್ ಹೆಸರುಗಳಂತೂ ಬರ್ತಾನೆ ಇದೆ. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ವರುಣ ಆರಾಧ್ಯ ಆಗಿರಬಹುದು, ಸ್ಯಾಮ್ ಸಮೀರ್ ಅವರಾಗಿರಬಹುದು, ಮಧುಶ್ರೀ ಭೈರಪ್ಪ ಆಗಿರಬಹುದು, ಜೊತೆಗೆ ಹುಲಿ ಕಾರ್ತಿಕ್ ಅವರಾಗಿರಬಹುದು, ಗಗನ ಅವರಾಗಿರಬಹುದು, ಅಂಕಿತಾ ಅಥವಾ ಅನನ್ಯ ಅವರಾಗಿರಬಹುದು, ಓಂ ಪ್ರಕಾಶ್ ರಾವ್ ಅವರಾಗಿರಬಹುದು. ಹೀಗೆ ಸಾಕಷ್ಟು ಜನರ ಹೆಸರು ಬರ್ತಾ ಇದೆ. ಮೌನ ಗುಡ್ಡೆಮನೆ ಅವರಾಗಿರಬಹುದು. ಇಂತಹ ಸಾಕಷ್ಟು ಜನರ ಹೆಸರು ಬರ್ತಾ ಇದೆ. ಬಟ್ ಗೊತ್ತಿಲ್ಲ ಯಾರೆಲ್ಲ ಹೋಗ್ತಾ ಇದ್ದಾರೆ ಅಂತ. ಸೊ ಈ ಒಂದು ಸೀಸನ್ ನ ನೋಡುವುದಕ್ಕೆ ಜನ ಎಕ್ಸೈಟ್ಮೆಂಟ್ ಇಂದ ವೇಟ್ ಮಾಡ್ತಾ ಇದ್ದಾರೆ. ಅದು ಕೂಡ ಇವಾಗ IPL ಮುಗ್ದಿದೆ. ಸೊ ಇವಾಗ್ಲೇ ಏನಾದ್ರು ಬಿಗ್ ಬಾಸ್ ಸ್ಟಾರ್ಟ್ ಮಾಡಿದ್ರೆ ರಿಯಾಲಿಟಿ ಶೋ ವೀಕ್ಷಕರಿಗೆ ಒಂದು ಹಬ್ಬ ಅಂತಾನೆ ಹೇಳ್ಬೋದು.